ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಹಾರ್ಮೋನಲ್ IUS ಬಗ್ಗೆ ಮಾತಾಡೋಣ. ಇದು PCOS ನ ಲಕ್ಷಣಗಳನ್ನ ನಿಯಂತ್ರಿಸಲು ಹೇಗೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. PCOS ಅಂದ್ರೆ ಏನು? ಈ ಕಾಯಿಲೆಯಲ್ಲಿ ಮಹಿಳೆಯರ ಶರೀರದ ಒಳಗಡೆ ಆಂಡ್ರೋಜೆನ್ಸ್ಗಳ ಮಟ್ಟ ಜಾಸ್ತಿ ಆಗುತ್ತೆ. ಇದರಿಂದ ಮುಟ್ಟಿನ ಚಕ್ರ ಅಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಅಸಂತುಲನವಾಗುತ್ತೆ, ಮೊಡವೆಗಳು ಬರುತ್ತೆ, ಬೇಡದಿರುವ ಜಾಗದಲ್ಲಿ ಕೂದಲು ಬೆಳವಣಿಗೆ ಆಗುತ್ತೆ, ಹಾಗೆಯೇ ಗರ್ಭಕೋಶದಲ್ಲಿ ಗರ್ಭ ನಿಲ್ಲೋದಿಲ್ಲ. ಇದರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾಮಿಕ್ಸ್ ಚಾನೆಲ್ನ ನೋಡಿ. IUS ಅಂದ್ರೆ ಏನು? IUS ಅಂದ್ರೆ ಹಾರ್ಮೋನಲ್ ಇಂಟ್ರಾಯೂಟ್ರಿನ್ ಸಿಸ್ಟಮ್ ಅಂತ. ಇದು ಒಂದು ಸಣ್ಣ ಟಿ ಪ್ರಕಾರದ ಡಿವೈಸ್ ಆಗಿದ್ದು ಇದನ್ನ ಗರ್ಭಾಶಯದ ಒಳಗೆ ಇರಿಸಲಾಗುತ್ತೆ. ಇದು ಮಹಿಳೆಯ ಶರೀರದಲ್ಲಿ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಇದು ಗರ್ಭಧಾರಣೆಯನ್ನು ತಡೆಯೋದ್ರಲ್ಲಿ 99% ಹೆಚ್ಚು ಪರಿಣಾಮಕಾರಿ. ಭಾರವಾದ ಮಾಸಿಕ ಸ್ರಾವವನ್ನ ಕಡಿಮೆ ಮಾಡುತ್ತೆ, ಹಾಗೆಯೇ PCOS ಲಕ್ಷಣಗಳನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತೆ. ಇದರ ಪರಿಣಾಮಕಾರಿ ಅವಧಿ ಇದರ ಪ್ರಕಾರ 3 ರಿಂದ 8 ವರ್ಷದ ಒಳಗೆ ಇರುತ್ತೆ. IUS ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ನಲ್ಲಿ ಹೇಗೆ ಪರಿಣಾಮ ಬೀರುತ್ತೆ? ಇದು ಒಂದು ಟಿ ಶೇಪ್ ಡಿವೈಸ್ ಗರ್ಭಾಶಯದಲ್ಲಿ ಇರಿಸಿದ ಮೇಲೆ ಇದು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ನ ಬಿಡುಗಡೆ ಮಾಡುತ್ತೆ. ಇದು ಸರ್ವಿಕ್ಸ್ ನ ಮ್ಯೂಕಸ್ ನ ದಪ್ಪ ಮಾಡೋದ್ರಿಂದ ಸ್ಪರ್ಮ್ಗಳು ಒಳ ನುಗ್ಗೋದನ್ನ ತಡೆಯುತ್ತೆ. ಮತ್ತೆ ಇದು ಗರ್ಭಾಶಯದ ಲೈನಿಂಗ್ ನ ತೆಳುವು ಮಾಡೋದ್ರಿಂದ ಕ್ಯಾನ್ಸರ್ನ ಅಪಾಯ ಕೂಡ ಕಡಿಮೆ ಆಗತ್ತೆ. ಹಾಗೆಯೇ ಕೆಲವು ಜನರಲ್ಲಿ ಅಂಡೋತ್ಪತ್ತಿಯನ್ನ ಕೂಡ ಇದು ನಿಲ್ಲಿಸ್ಬಿಡತ್ತೆ. IUS ಡಿವೈಸ್ ಹೇಗೆ ಸಹಾಯ ಮಾಡುತ್ತೆ? ಈ ಡಿವೈಸ್ ಹಾರ್ಮೋನ್ ಅಸಂತುಲನವನ್ನ ಸರಿ ಮಾಡಲು ಸಹಾಯ ಮಾಡುತ್ತೆ. ನೋವು ಮತ್ತು ಮುಟ್ಟಿನ ಚಕ್ರದ ಸಮಯದಲ್ಲಿ ಭಾರವಾದ ರಕ್ತಸ್ರಾವ ಆಗೋದನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ಇದು ಆರಂಭದಲ್ಲಿ ಸ್ವಲ್ಪ ಸ್ಪಾಟಿಂಗ್ ಆಗೋದು ಕೂಡ ಸಾಮಾನ್ಯ. ಸಮಯ ಕಳೆದಂತೆ ಕೆಲವು ಮಹಿಳೆಯರಲ್ಲಿ ಮಾಸಿಕ ರಜೆ ಆಗೋದನ್ನ ಸಂಪೂರ್ಣವಾಗಿ ಇದು ನಿಲ್ಲಿಸಬಹುದು. ಈ IUS ಡಿವೈಸ್ ನ ಹೇಗೆ ಬಳಕೆ ಮಾಡೋದು ಮತ್ತೆ ಇದನ್ನ ಅಳವಡಿಸ್ಕೊಡೋದು ಹೇಗೆ? ನೀವು ನಿಮ್ಮ ಡಾಕ್ಟರ್ ಹತ್ರ, ನರ್ಸ್ ಹತ್ರ ಹೋದ್ರೆ ಇದರ ಪ್ರೊಸೀಜರ್ನ 5 ರಿಂದ 10 ನಿಮಿಷದಲ್ಲಿ ಮುಗಿಸ್ಕೊಡ್ತಾರೆ. ಏನಾದ್ರೂ ಡಿಸ್ಕಂಫರ್ಟ್ ಅನ್ಸಿದ್ರೆ ನಿಮ್ಗೆ ಪೇನ್ ಕಿಲ್ಲರ್ಸ್ಗಳನ್ನ ತಗೊಳ್ಬಹುದು. ಹಾಗೆ ಈ IUS ಡಿವೈಸ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ನ ತುಂಬಾ ಕಡಿಮೆ ಮಟ್ಟದಲ್ಲಿ ಬಿಡುಗಡೆ ಮಾಡೋದ್ರಿಂದ ಇದು ಲಾಂಗ್ ಟರ್ಮ್ ಯೂಸ್ ನಲ್ಲಿ ಕೂಡ ತುಂಬಾ ಸಹಾಯಕರ. IUS ಡಿವೈಸ್ ನ ಗರ್ಭಾಶಯದಲ್ಲಿ ಇರಿಸಿದ ಮೇಲೆ ಪ್ರತಿದಿನ ಔಷಧಿ ತಗೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಈ ಡಿವೈಸ್ ನ ಇಟ್ಟ ನಂತರ ಕೆಲವು ಮಹಿಳೆಯರಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ಬೋದು, ವೆಯ್ಟ್ ಗೇನ್ ಆಗ್ಬೋದು, ಹೊಟ್ಟೆ ನೋವು ಕಾಣಿಸ್ಕೊಳ್ಬಹುದು, ಹಾಗೆ ಸ್ವಲ್ಪ ಸ್ಪಾಟಿಂಗ್ ಕೂಡ ಆಗಬಹುದು. ನಿಮ್ಗೇನಾದ್ರೂ ನೋವು ಕಾಣಿಸ್ಕೊಂಡ್ರೆ ಅಥವಾ ಏನಾದ್ರೂ ಈ ಡಿವೈಸ್ ನಿಮ್ಮ ದೇಹದಲ್ಲಿ ಮೂವ್ ಆಗಿದೆ ಅಂತ ಅನ್ಸಿದ್ರೆ ಅಥವಾ ಅಸಾಮಾನ್ಯವಾದ ವೆಜನಲ್ ಡಿಸ್ಚಾರ್ಜ್ ಏನಾದ್ರು ಕಾಣಿಸ್ಕೊಂಡ್ರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು. IUS ಡಿವೈಸ್ ನ ಅಡ್ಡ ಪರಿಣಾಮಗಳೇನು? ಸಾಮಾನ್ಯವಾಗಿ ಮಹಿಳೆಯರಿಗೆ IUS ಡಿವೈಸ್ ನಿಂದ ತೀರಾ ಕೆಟ್ಟ ಪರಿಣಾಮಗಳೇನೂ ಆಗೋದಿಲ್ಲ. ಕೆಲವು ಮಹಿಳೆಯರಿಗೆ ಮಧ್ಯದಲ್ಲಿ ರಕ್ತಸ್ರಾವ ಆಗಬಹುದು. ಶುರುವಲ್ಲಿ 2-3 ತಿಂಗಳವರೆಗೆ ಹೀಗಾಗಬಹುದು, ನಂತರ ಇದು ಸರಿ ಹೋಗುತ್ತೆ. ಕೆಲವು ಜನರಲ್ಲಿ ರಕ್ತಸ್ರಾವ ನಿಂತು ಹೋಗ್ಬೋದು. ಹಾಗೆ ಕೆಲವು ಮಹಿಳೆಯರಲ್ಲಿ ಮೂಡ್ ಸ್ವಿಂಗ್ಸ್ ಆಗತ್ತೆ, ತೂಕ ಹೆಚ್ಚು ಕಡಿಮೆ ಆಗೋದು, ಮೊಡವೆಗಳು ಬರೋದು, ಪಾದಗಳಲ್ಲಿ ನೋವಾಗೋದು, ಪೀರಿಯಡ್ ನಲ್ಲಿ ಆಗೋ ತರ ಹೊಟ್ಟೆ ನೋವು, ಇವೆಲ್ಲ ಕೆಲವು ತಿಂಗಳು ಕಳೆದ ನಂತರ ಈ ಲಕ್ಷಣಗಳೆಲ್ಲ ಕಡಿಮೆ ಆಗೋಗುತ್ತೆ. ಕೆಲವೊಂದು ಬಾರಿ ಅಪರೂಪವಾಗಿ IUS ಡಿವೈಸ್ ಇದ್ದ ಜಾಗದಿಂದ ಹೊರಬೀಳಬಹುದು ಅಥವಾ ಜಾಗದಿಂದ ಅದು ಮೂವ್ ಆಗಬಹುದು ಅಥವಾ ಗಂಭೀರವಾದ ಸೋಂಕುಗಳು ಕೂಡ ಆಗಬಹುದು. ಏನಾದ್ರೂ ಈ ತರ ಅನ್ಸಿದ್ರೆ, ಮಹಿಳೆಯರ ಗರ್ಭಾಶಯದ ಜಾಗದಲ್ಲಿ ನೋವು ಕಾಣಿಸ್ಕೊಂಡ್ರೆ ಅಥವಾ ಅನ್ಯೂಶುವಲ್ ವೆಜನಲ್ ಡಿಸ್ಚಾರ್ಜ್ ಏನಾದ್ರೂ ಆಗ್ತಿದ್ರೆ ನಿಮ್ಮ ವೈದ್ಯರನ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. IUS ಡಿವೈಸ್ ನ ಇಡೋಕು ಮುಂಚೆ ಕೆಲವು ಎಚ್ಚರಿಕೆಗಳನ್ನ ನೋಡ್ಕೋಬೇಕು. ಗರ್ಭಿಣಿಯರಲ್ಲಿ ಇದನ್ನ ಇಡಬಾರ್ದು. ಹಾಗೆ ಗರ್ಭಾಶಯದ ಕಾಯಿಲೆಗಳೇನಾದ್ರೂ ಇದ್ರೆ, ಫೈಬ್ರಾಯ್ಡ್ ಗಡ್ಡೆ ಇದ್ರೆ ಅಥವಾ ಸೋಂಕುಗಳೇನಾದ್ರೂ ಇದ್ರೆ IUS ಡಿವೈಸ್ ನ ಇಟ್ಕೊಳ್ಬಾರ್ದು. ಹಾಗೆ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇದ್ರೂ ಕೂಡ ಇದನ್ನ ಇಟ್ಕೋಬಾರ್ದು. ಹಾಗೆ ವೈದ್ಯರು ಇದನ್ನ ಇಡೋದಕ್ಕಿಂತ ಮುಂಚೆ ಮಹಿಳೆಯರಲ್ಲಿ ಏನಾದ್ರೂ ಸೋಂಕುಗಳಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ ಮತ್ತು ಇಟ್ಟ ನಂತರ ಮತ್ತು ಇಡೋದಕ್ಕಿಂತ ಮುಂಚೆ ಅಲ್ಟ್ರಾಸೌಂಡ್ ಮಾಡಿ ಗರ್ಭಕೋಶದಲ್ಲಿ ಏನಾದ್ರೂ ಕಾಯಿಲೆ ಇದೆಯಾ ಅಥವಾ ಇಟ್ಟ ನಂತರ ಇದು ಸರಿಯಾದ ಜಾಗದಲ್ಲಿ ಉಳ್ಕೊಂಡಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಕೊನೆಯಲ್ಲಿ ಸಾರಾಂಶ ಏನಂದ್ರೆ, IUS ಡಿವೈಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದು ಒಂದು ಸುರಕ್ಷಿತವಾದ ಮತ್ತು ಪರಿಣಾಮಕಾರಿಯಾದ ಹಾಗೆ ದೀರ್ಘವಾಗಿ ಪರಿಣಾಮ ಕೊಡುವ ಒಂದು ಡಿವೈಸ್. ಹಾರ್ಮೋನ್ಗಳ ಸಂತುಲನ, ರಕ್ತಸ್ರಾವ ಮತ್ತು ಬೇರೆ ಲಕ್ಷಣಗಳನ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಇದ್ರ ಬಗ್ಗೆ ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಿಮ್ಮ ತಜ್ಞರನ್ನ ಭೇಟಿ ಮಾಡಿ. ಧನ್ಯವಾದಗಳು.